ಹಾಯ್ ಹೆಲೋ ನಮಸ್ಕಾರ ಜೈ ಶ್ರೀಕೃಷ್ಣ ಎಲ್ಲರಿಗೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತು ಒಂದು ಚಾನೆಲ್ಗೆ ಮೆಸೇಜ್ ಮಾಡ್ತೀನಿ. ಚಾನೆಲ್ ಮೆಸೇಜ್ ಬಂದ್ಬಿಟ್ಟು ಲಾರ್ಡ್ ಕೃಷ್ಣ ಕಡೆಯಿಂದ ನಿಮ್ಗೇನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ, ಏನು ವಾರ್ನಿಂಗ್ ಇದೆ ಅದನ್ನೆಲ್ಲ ಹೇಳ್ತೀನಿ ನಾನು ನಿಮಗೆ. ಸೊ ನಾನು ಸ್ಪೆಸಿಫಿಕ್ ನಂಬರ್ ಆಫ್ ಕಾರ್ಡ್ಸ್ ಅಂತ ಏನೂ ಇಲ್ಲ, ಕೃಷ್ಣ ಎಷ್ಟು ಕೊಡ್ತಾರೋ ಅದರಿಂದ ಮೂಲಕ ನಾನು ನಿಮಗೆ ಚಾನೆಲ್ ಮಾಡ್ತೀನಿ. ಆ್ಯಂಡ್ ಕಾರ್ಡ್ ಮೂಲಕ ಏನಾದರೂ ಎಕ್ಸ್ಟ್ರಾ ಮೆಸೇಜಸ್ ಬಂದರೆ ನಾನು ನಿಮ್ಗೆ ಅದು ಖಂಡಿತ ಹೇಳ್ತೀನಿ. ಓಕೆ, ಸೊ ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ಥ್ಯಾಂಕ್ ಯು ನನ್ನ ಚಾನಲ್ಗೆ ಬಂದಿದ್ದಕ್ಕೆ. ಆ್ಯಂಡ್ ಬನ್ನಿ, ಹಾಗಿದೆ ಕೃಷ್ಣ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಇದೆ, ಲಾರ್ಡ್ ಕೃಷ್ಣ ನೋಡೋಣ. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು. ಗೋವರ್ಧನ, ನಿಮ್ದು ಏನೇ ಪ್ರಶ್ನೆ ಇದ್ದರೂ ಉತ್ತರ ಎಸ್ ಆಗುತ್ತೆ. ಗೋವರ್ಧನ ಮತ್ತು ಆನ್ಸರ್ ಎಸ್. ಏನೋ ಒಂದು ವಿಷಯ ಅಥವಾ ಒಂದು ಆಪರ್ಚುನಿಟಿ ನಿಮಗೆ ಬರಬೇಕಿತ್ತು ಬಟ್ ಬಂದಿಲ್ಲ, ಬರಂಗಿದೆ ಅಂತ ಅನಿಸ್ತು ಬಟ್ ಬಂದಿಲ್ಲ. ಬಿಕಾಸ್ ಅದರಿಂದ ನಿಮ್ಗೆ ನೋವು ಅಥವಾ ಒಂದು ಬೇಜಾರಾಗುವಂಥದ್ದಿತ್ತು. ಬೀಟ್ ನಿಮ್ಗೆ ಇವಾಗ ಅದು ಏನೂ ಅನ್ನಿಸ್ತಾ ಇಲ್ಲ ಚೆನ್ನಾಗೇ ಇತ್ತು, ಅದು ಒಳ್ಳೆಯದೇ ಇತ್ತು ಅಂತ ಇರ್ಬೋದು. ಬಟ್ ಆ್ಯಕ್ಚುಲಿ ಆ ಅವಕಾಶ ಬರೋಂಗಿತ್ತು, ನಿಮಗೆ ನ್ಯೂಸ್ ಕೂಡ ಬಂದಿತ್ತು ದಟ್ ಬರುತ್ತೆ, ಆ ಚಾನ್ಸ್ ಆಪರ್ಚುನಿಟಿ ಬರುತ್ತೆ ಅಂತ. ಬಟ್ ಎಂಡ್ ಮೂಮೆಂಟ್ನಲ್ಲಿ ಅದು ಬರಲ್ಲ ಅಂತ ಗೊತ್ತಾಯಿತು. ಅದು ಒಳ್ಳೆಯದಕ್ಕೇ ಅಂತೆ. ಇದು ಬಿಟ್ಟು ಏನಾದರೂ ಮೆಸೇಜಸ್ ಇದೆಯಾ? ಪುನಃ ಓಕೆ ಓಕೆ, ಥ್ಯಾಂಕ್ ಯು ದೇವಾ, ಥ್ಯಾಂಕ್ ಯು ಜೈ ಶ್ರೀಕೃಷ್ಣ. ಓಕೆ, ಸೊ ನೋಡಿ, ಇದೇ ನಾನು ಹೇಳಿದ್ದು. ಅದನ್ನು ನೀವೇನಾದರೂ ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದರೆ ನಿಮಗೆ ತುಂಬ ಬರ್ಡನ್ ಆಗಿರೋದು. ಎಷ್ಟು ಬರ್ಡನ್ ಆಗಿರೋದು ಅಂದರೆ ನಿಮಗೆ ನೈಟ್ ನಿದ್ದೆ ಮಾಡೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ನಿಮಗೆ ಅದು ಹೆವಿ ಕೆಲಸ, ತುಂಬ ಹೆವಿ. ಬಿಕಾಸ್ ಇದು ಎಲ್ಲೋ ಒಂದು ಕಡೆ ಕರ್ಮಾದ ಸೈಕಲ್ ಕೂಡ ತೋರಿಸುತ್ತೆ. ಆ್ಯಂಡ್ ನೀವು ಮುಂದೆ ನಡೀತಾ ಇದ್ದೀರಾ, ಬಟ್ ಪಾಸ್ಟ್ ಬ್ಯಾಗೇಜ್ ಇಟ್ಕೊಂಡು ನಡೀತಾ ಇದ್ದೀರಾ. ನಾನು ಈ ಕಾರ್ಡ್ ಯಾವುದೂ ನೋಡಿಲ್ಲ, ಆಯಿತಾ? ನಾನು ನಿಮ್ಮ ಮುಂದೆ ಆಮೇಲೆ ನೋಡ್ತೀನಿ. ಈ 4 ಇದೆ ಒಟ್ಟು, ಆಮೇಲೆ ಹೇಳ್ತೀನಿ, ನಾನು ನಿಮ್ಗೆ ನೋಡ್ತೀನಿ. ಸೊ ನೀವು ಅದು ಆಪರ್ಚುನಿಟಿ ಏನಾದರೂ ನೀವು ಒಪ್ಕೊಂಬಿಟ್ಟಿದ್ದಿದ್ರೆ, ನೀವು ಈ ಎನರ್ಜಿಗೂ ನೈಟ್ ನಿದ್ದೆ ಇಲ್ಲ, ಕೆಲಸ ತುಂಬ ಬರ್ಡನ್ನು, ಭಾರ ಅಲ್ಲ ಅಂದರೆ ಪ್ರೆಷರ್ ಅಲ್ಲ, ಭಾರ ಜಾಸ್ತಿ, ಎಮೋಷ್ನಲಿ ಭಾರ ಜಾಸ್ತಿ. ಆಮೇಲೆ ಕರ್ಮ ಅನ್ನೋದಕ್ಕೆ ಇದು ಇನ್ನೊಂದು ಆ್ಯಡ್ ಆಗ್ತಿತ್ತು ಅಂತ ಹೇಳ್ತಾರೆ. ಕಾರ್ಮಿಕ್ ಸೈಕಲ್ ಎಂಡ್ ಅಂದರೆ ಕಾರ್ಮಿಕ್ ಸೈಕಲ್ಲು ಮುಗಿತಿರಲಿಲ್ಲ, ಇನ್ನೂ ಕಂಟಿನ್ಯೂ ಆಗೋದು. ಸೊ ಆ ಆಪರ್ಚುನಿಟಿ ಹೋಗಿದ್ದೆ, ನೀವು ಕೃಷ್ಣಗೆ ಹೋಗಿ ಫಸ್ಟು ಥ್ಯಾಂಕ್ಸ್ ಹೇಳಿ. ಆ್ಯಂಡ್ ಇವಾಗೂ ಕೃಷ್ಣ ಹೇಳ್ತಾ ಇದ್ದಾರೆ, ಆಪರ್ಚುನಿಟಿ ಹೊಟ್ಟೋಯ್ತು, ಮಿಸ್ ಆಯಿತು ಅಂತ ನೀವು ಯೋಚನೆ ಮಾಡ್ಕೊಂಡು ಇರಬೇಡಿ, ಮುಂದೆ ಹೋಗ್ತಾ ಇರು, ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಾನು ನಿಮ್ಗೆ ಕೊಡ್ತೀನಿ ಅಂತ. ವೆರಿ ನೈಸ್. ನೀವು ಬೇಜಾರು ಮಾಡ್ಕೊಬೇಡಿ, ಓಕೆ? ಬಿಕಾಸ್ ತೊಗೊಂಡಿದ್ದಿದ್ರೆ ನಾನು ಟಗ್ ಆಫ್ ವಾರ್ ಗೇಮ್ ಥರ ಆಗ್ಬಿಟ್ಟಿರೋದು ನಿಮ್ಮ ಜೀವನ. ಮಾಡಲೇಬೇಡವಾ, ಹೋಗಲೇಬೇಡವಾ, ಏನು ಹೇಳಲಿ, ಹೆಂಗೆ ಮಾಡಲಿ, ಅಷ್ಟು ಕಷ್ಟ, ನನಗೆ ಅದು ಎಲ್ಲ ಥರ ಪ್ರೆಷರು ಮೆಂಟಲಿ. ಎಷ್ಟು ಮೆಂಟಲ್ ಪ್ರೆಷರ್ ಅಂದರೆ ನಿಮಗೆ ನಿದ್ದೆ ಮಾಡೋಕ್ಕೂ ಬಿಡ್ತಿರಲಿಲ್ಲ, ಅಷ್ಟು ಪ್ರೆಷರ್ ಆಗ್ತಿತ್ತು ನಿಮಗೆ. ಎಲ್ಲೋ ಒಂದು ಕಡೆ ಅದು ತಡೆದಿದ್ದೇ ಒಳ್ಳೆಯದಾಯಿತು, ಓಕೆ? ಸೊ ಆಪರ್ಚುನಿಟಿ ಬರಬೇಕಂತ ಇತ್ತು, ಬಟ್ ಅದು ಬಂದಿಲ್ಲ. ಯು ಆರ್ ವೆರಿ ಹ್ಯಾಪಿ, ಐ ಸಿ. ನೀವು ನಗ್ತಾ ಇದ್ದೀರಾ ಕೂಡ. ಯು ಆರ್ ವೆರಿ ಹ್ಯಾಪಿ ದಟ್ ನಿಮ್ಗೆ ಆ ಕೆಲಸ ಅಥವಾ ಆಪರ್ಚುನಿಟಿ, ಆ ಒಂದು ಅವಕಾಶ ಬಂತು ಅಂತ. ಬಟ್ ಅದು ಕೊನೆ ಮೂಮೆಂಟಲ್ಲಿ ಹೊಟ್ಟೋಯ್ತು. ಒಳ್ಳೆಯದೇ ಆಯಿತು, ಬಿಕಾಸ್ ನೀವು ಈ ಇದಕ್ಕೆ ಹೋಗಿದ್ದಿದ್ರೆ ನಿಮಗೆ ಯಾಕನ್ನ ಬಂತಪ್ಪ ಅಂತ ನಿಮ್ಗೆ ಇವಾಗ ಅನಿಸಿರೋದು, ಓಕೆ? ಸೊ ಮಿಕ್ಕಿದ ಕಾರ್ಡು ಓಕೆ, 3 ಆಫ್ ಪೆಂಟಕಲ್ಸ್ ಬಂತು, ಸರಿ. ಆಮೇಲೆ ಕ್ವೀನ್ ಆಫ್ ಪೆಂಟಕಲ್ಸ್, ಏಸ್ ಆಫ್, ನಾ ಹೇಳಿಲ್ವಾ? ಓ ಮೈ ಗಾಡ್, ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ದೊಡ್ಡ ಕಂಗ್ರ್ಯಾಚುಲೇಷನ್ಸ್. ವಾವ್, ನಾನು ಹೇಳಿಲ್ವಾ? ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಹೋಗಿದ್ದೆ ಒಳ್ಳೆಯದಾಯಿತು, ನಾನು ನಿನಗೆ ಇನ್ನೂ ಆಪರ್ಚುನಿಟೀಸ್ ಕೊಡ್ತೀನಿ ಅಂತ. ನನ್ನ ಪ್ರಿಯ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಲೈಕರ್ಸ್, ಕಂಗ್ರ್ಯಾಚುಲೇಷನ್ಸ್, ಜೈ ಶ್ರೀ ಕೃಷ್ಣ ಅಂತನ್ನಿ. ನನಗೆ ತುಂಬ ಖುಷಿ ಆಗ್ತದೆ. ಯಾಕೆ ಅಂದರೆ ಹೊಸ ಆಪರ್ಚುನಿಟಿ
2 ಹೊಸ ಆಪರ್ಚುನಿಟಿ. ಆ್ಯಂಡ್ ನೀವು ರೆಡಿ ಇದ್ದೀರಾ ಈ ಆಪರ್ಚುನಿಟಿಗೆ ಹ್ಞೂ ಅನ್ನೋಕ್ಕೆ? 100%. 100%. ಸ್ಪೆಷಲಿ ಕರಿಯರ್ ವೈಸ್ ಅಥವಾ ನಿಮ್ಗೆ ಇನ್ಕಮ್ ಬರೋ ಅಂಥದ್ದು ಇನ್ನೊಂದು ಆಪರ್ಚುನಿಟಿ ಬರುತ್ತೆ. ಆಪರ್ಚುನಿಟಿಗೆ ನೀವು 100% ರೆಡಿಯಾಗಿರ್ತೀರ. ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ ನಿಮ್ಮ ಸಕ್ಸಸ್ ಕಾಣಿಸುತ್ತೆ. ಎಸ್, ಚಾಲೆಂಜಸ್ ಇದರಲ್ಲೂ ಬರುತ್ತೆ, ಬಟ್ ನೀವು ರೆಡಿಯಾಗಿರ್ತೀರ. ಬಿಕಾಸ್ ಇಲ್ಲಿ ನೀವು ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗಿರ್ತೀರ. ಮೈಂಡ್ ಕ್ಲಿಯರ್ ಆಗಿರುತ್ತೆ. ಹೋದ್ರೆ ಹೋಯ್ತು ಬಿಡು ಆ ಥರ ಒಂದು ಆ್ಯಟಿಟ್ಯೂಡ್ನಲ್ಲಿ ಇರ್ತೀರ. ಬಂದಿದ್ದ ದೇವ್ರ ಫಲ ಅಂತ ನೀವು ಅದರಲ್ಲಿ ಇರ್ತೀರ. ಸೊ ಇದರಿಂದ ಈ ಆಪರ್ಚುನಿಟಿ ನೀವು ಆ್ಯಕ್ಸೆಪ್ಟ್ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ನಿಮಗೆ ಇನ್ಕಮ್ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿಕೊಂಡು ಏನೇ ಚಾಲೆಂಜ್ ಬಂದ್ರೂ ಅದನ್ನು ಫೇಸ್ ಮಾಡಿ. ಕೃಷ್ಣನ ಹೆಸರು ಹೇಳ್ಕೊಂಡು ಫೇಸ್ ಮಾಡಿ. ಏನು ತೋರಿಸ್ತಾ ಇದ್ದಾರೆ ಗೊತ್ತಾ? ನೀಲಿ ಕೃಷ್ಣ ಅಂದರೆ ಬ್ಲೂ ಕಲರ್ ಕೃಷ್ಣ, ಬ್ಲೂ ಕಲರ್ ಇರೋಂಥ ಕೃಷ್ಣಂದು ಫೋಟೋನ ನೀವು ನಿಮ್ಮ ಬೆಡ್ರೂಮ್ನಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಅಥವಾ ಎಲ್ಲಾದರೂ ಒಂದು ಕಡೆ ನಿಮಗೆ ಕಾಣಿಸಂಗೆ, ಜಾಸ್ತಿ ಕಾಂಟ್ಯಾಕ್ಟ್ನಲ್ಲಿ ಇರೋಂಗೆ ಬ್ಲೂ ಕಲರ್ ಕೃಷ್ಣನ ಫೋಟೋ. ಬ್ಲೂ ನಂಗೆ ಹಾಗೆ ತೋರಿಸ್ತಾರೆ, ಬ್ಲೂ ಕಲರ್ ಕೃಷ್ಣನ ಫೋಟೋ. ದಯವಿಟ್ಟು ಅದನ್ನು ತೊಗೊಂಬನ್ನಿ. ಅಥವಾ ಗೂಗಲಲ್ಲಿ ಇಮೇಜ್ ಸಿಗುತ್ತೆ. ನೀಲಿ ಕಲರ್ ಇರಬೇಕು, ಬ್ಲೂ ಕಲರ್ ಕೃಷ್ಣ. ಆ ಫೋಟೋನ ಪ್ರಿಂಟೌಟ್ ಮಾಡಿಸ್ಕೊಂಡು ಲ್ಯಾಮಿನೇಷನ್ ಮಾಡಿಸಿ ನಿಮ್ಮ ದೇವ್ರ ಮನೇಲಿ ಇಡಿ. ಅಥವಾ ನಿಮ್ಗೆ ಯಾವಾಗಲೂ ಕಣ್ಣು ಮುಂದೆ ನೀವು ಜಾಸ್ತಿ ಟೈಮ್ ಎಲ್ಲಿ ಸ್ಪೆಂಡ್ ಮಾಡ್ತೀರೋ ಅಲ್ಲಿ ಇಡಿ. ಮನೇಲಿ ಒಂದು ಇಡಿ, ಆಫೀಸಲ್ಲಿ ಒಂದು ಇಡಿ. ಬಿಕಾಸ್ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ನೀಲಿ ಕಲರ್ ಕೃಷ್ಣ. ಓಕೆ, ಇದು ಚಾನಲ್ ಮೆಸೇಜು, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಇದರಿಂದ ನೀವು ಪಾಠ ಕಲ್ತಿರ್ತೀರ. ತುಂಬ ಪಾಠ ಕಲಿಸಿರುತ್ತೆ ಇದು ನಿಮ್ಗೆ. ಅದು ಹೋಗಿದ್ದೇ ಒಳ್ಳೆಯದಾಯಿತು ಅಂತ ಅನಿಸುತ್ತೆ ನಿಮಗೆ. ಯಾಕಂದರೆ ಮೇಜರ್ ಬ್ಲೆಸ್ಸಿಂಗ್ಸ್ ಬರ್ತಾಯಿದೆ. 646 ನಾನು ಇವಾಗ ವಿಡಿಯೋನಲ್ಲಿ ಇವಾಗ ಟೈಮ್ ನೋಡಿದೆ 646 ಫೌಂಡೇಶನ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಏನಂದರೆ ನಿಮಗೆ ಇಂಟ್ಯೂಷನ್ ಜೊತೆ ನೀವು ಕನೆಕ್ಟ್ ಆಗಿರಬೇಕು. ಅದಕ್ಕೆ ನೀಲಿ ಕೃಷ್ಣ ಫೋಟೋನ ಹಾಕ್ಕೊಳ್ಳಿ. ತುಂಬ ಎಕ್ಸ್ಪ್ಯಾಂಡ್ ಆಗ್ತೀರ, ತುಂಬ ಜಾಸ್ತಿ ಎಕ್ಸ್ಪ್ಯಾಂಡ್ ಲೈಫ್ನಲ್ಲಿ ತುಂಬಾ. ಎಸ್ಪೆಷಲಿ ಕರಿಯರ್ ವೈಸ್ ನೀವು ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತೀರ ಅಂದರೆ ನೀವು ಇನ್ನೊಬ್ರಿಗೆ ದಾನನೂ ಮಾಡ್ತೀರ. ನಿಮ್ಗೆ ಈ ಕೆಲಸ ಇರುತ್ತೋ ಇಲ್ವೋ ಸೆಕೆಂಡ್ರಿ ವಿಷಯ, ಬಟ್ ನಿಮಗೆ ಕಲೆ ಗೊತ್ತಿರೋದ್ರಿಂದ ನಿಮ್ಗೆ ಯಾವತ್ತೂ ಕೆಲಸ ಇಲ್ಲ ಅನ್ನೋಂಗೆ ಆಗೋದಿಲ್ಲ. ಅಂಥ ಒಂದು ಬ್ಲೆಸ್ಸಿಂಗ್ ಇದೆ. ಮತ್ತು ಇನ್ನೂ ಒಂದು ನ್ಯೂ ಬಿಗಿನಿಂಗ್ ಇದೆ, ಏಸ್ ಆಫ್ ಸ್ವೋರ್ಡ್ಸ್. ಇದರಿಂದನೂ ಕೂಡ ನಿಮಗೆ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗುತ್ತೆ ಮೈ ಫ್ರೆಂಡ್ಸ್. ನೀವೇನು ಹೆದ್ರ್ಕೊಳ್ಳೋಕೆ ಹೋಗ್ಬೇಡಿ. ಇದು ನನಗೆ ತುಂಬ ಥ್ಯಾಂಕ್ಸ್ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ನನಗೆ ಇಂಥ ಒಂದು ಒಳ್ಳೆ ರೀಡಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಕಾಣಿಸ್ತಿದೆಯಾ ಕಾರ್ಡ್ಸು? ಸಾರಿ, ಸೊ ತುಂಬ 2 ಒಳ್ಳೆ ಬಿಗಿನಿಂಗ್ ಇದೆ ನಿಮಗೆ. ಹೊಸ ಬಿಗಿನಿಂಗ್, ಒಂದು ಕರಿಯರ್ ವೈಸು ನಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ. ಇನ್ನೊಂದು ಮಿಕ್ಸು, ಕರಿಯರ್ ಜೊತೆಗಿದ್ದು ಮಿಕ್ಸು. ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಬೇಕು. ನಿಮ್ಮ ಕಲೆ ಯೂಸ್ ಮಾಡಿಕೊಂಡು, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಂಡು ಎಲ್ಲಿ ಯಾವ ಥರದ್ದು ನೀವು ಯಾವ ಥರ ಕಲೆ ನೀವು ಅದಕ್ಕೆ ಹಾಕಬೇಕು. ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ. ಇದು ಹೋಗಿದ್ದೇ ಒಳ್ಳೆಯದಾಯಿತು. ಓಕೆ, ಬಿಕಾಸ್ ನಿಮ್ಗೆ ಇವಾಗ ಬರೋ ಬ್ಲೆಸ್ಸಿಂಗ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ಆರ್ಯವಂಶಿ ಪೂಜಾ ಪ್ರಾಮಿಸ್ ಮಾಡ್ತೀನಿ ನಾನು. ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ. ಆ್ಯಂಡ್ ಕೆಲಸ ನಿಮಗೆ ಸದಾ ಇರುತ್ತೆ. ನಿಮಗೆ ನಿಮ್ಮ ಎಂಟೈರ್ ದೇಹದಲ್ಲಿ ಏನೇ ಇದ್ರೂ ಎಲ್ಲ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಇನ್ನೊಂದು ನಿಮ್ಮ ಪ್ಯಾಷನ್, ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಬರೋ ಆಪರ್ಚುನಿಟಿ. ಪ್ಯಾಷನ್, ಆಮೇಲೆ ನಿಮ್ಮ ಸತ್ಯ, ಪ್ಯೂರಿಟಿ. ನೀವು ಎಲ್ಲೇ ನಡ್ಕೊಳೋದ್ರೂ ನಿಮ್ಮ ಪ್ಯಾಷನ್ ಮತ್ತು ನಿಮ್ಮ ಸತ್ಯ, ನಿಮ್ಮ ಪ್ಯೂರಿಟಿನ ದಯವಿಟ್ಟು ಜೊತೆ ಕರ್ಕೊಂಡೋಗಿ. ಯಾಕಂದರೆ ಇಟ್ಸ್ ಬೀಂಗ್ ಪ್ರೊಟೆಕ್ಟೆಡ್. ಇದರಿಂದ ತುಂಬಾ ಅಬಂಡೆನ್ಸ್ ಬರುತ್ತೆ. ಸಖತ್ತಾಗಿ ಬರುತ್ತೆ ಅಬಂಡೆನ್ಸ್ ಮಾತ್ರ. ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ಒಟ್ಟಿಗೆ ಬರುತ್ತೆ. ಕರಿಯರ್ ವೈಸ್ ಕೆಲಸನೂ ಬರುತ್ತೆ, ಇಂಟ್ಯೂಷನ್ ಕೂಡ ಬರುತ್ತೆ. ಎರಡೂ ಮಿಕ್ಸ್ ಮಾಡಬೇಕು ನೀವು. ಓಕೆ, ಇಂಟ್ಯೂಷನ್ನ ಯೂಸ್ ಮಾಡಿಕೊಂಡು ಐಡಿಯಾ ಇಂಪ್ಲಿಮೆಂಟ್ ಮಾಡಬೇಕು. ತುಂಬ ಒಳ್ಳೆ ರೀಡಿಂಗ್. ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ದೊಡ್ಡ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಮತ್ತು ನಿಮಗೆ ಈ ಪ್ರೋಸೆಸ್ನಲ್ಲಿ ಆಯಿತಾ, ಈ ಪ್ರೋಸೆಸ್ನಲ್ಲಿ ನೀವು ಸದಾ ಪ್ರೊಟೆಕ್ಟೆಡ್ ಆಗಿರ್ತೀರ. ಕೃಷ್ಣ ಸದಾ ಪ್ರೊಟೆಕ್ಟೆಡ್ ಆಗಿರ್ತಾರೆ. ನೀವು ಒಂದೇ ಒಂದು ಏನು ಮಾಡಬೇಕು ಅಂದರೆ ನೀಲಿ ಕೃಷ್ಣ, ಬ್ಲೂ ಕಲರ್ ಇರೋಂಥ ಕೃಷ್ಣನ ಫೋಟೋನ ದಯವಿಟ್ಟು ನೀವು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಬೆಡ್ರೂಮಲ್ಲಿ ಆಗಿರ್ಬೋದು ಅಥವಾ ದೇವ್ರ ಮನೇಲಿ ಆಗಿರ್ಬೋದು ಅಥವಾ ಫೋನ್ನಲ್ಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಒಂದು 5 ನಿಮಿಷ ಪರ್ ಡೇ ನೋಡ್ತಾ ಇರಿ ಫೋಟೋಗೆ. ನಿಮಗೆ ತುಂಬಾ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ಇದು ಚಾನಲ್ಡ್ ಮೆಸೇಜು, ಕೃಷ್ಣನೇ ಡೈರೆಕ್ಟಾಗಿ ಹೇಳಿರೋದು. ದಯವಿಟ್ಟು ಮಾಡಿ. ಓಕೆ, ಸೊ ಆಮೇಲೆ ಏನಾದರೂ ಮೆಸೇಜ್ ಇದೆಯಾ? ನಾನು ಚಾನಲ್ ಸ್ಟಾರ್ಟಿಂಗಲ್ಲೇ ಮಾಡಿದೆ ನಾನು ನಿಮಗೆಲ್ಲ, ಅದೇ ಕಾರ್ಡ್ಸ್ ಬಂತು. ಸೊ ಅಷ್ಟೊಂದೇನು
ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾ ಮೆಸೇಜಸ್ ಅಂತೇನು, ಎಕ್ಸ್ಟ್ರಾ ಮೆಸೇಜ್ ಅಂದರೆ ಅದೇ ನೀಲಿ ಫೋಟೋ, ನೀಲಿ ಕಲರ್ ಕೃಷ್ಣನ ಫೋಟೋ, ಈಗ ಎಲ್ಲ ಹೇಳಿದ್ದೇನೆ ನಾನು ನಿಮಗೆ. ಒಳ್ಳೆಯದಾಗೇ ಆಗುತ್ತೆ. ಏನಕ್ಕೆ 2 ಹೋಗಿದ್ದು ಒಳ್ಳೇದಾಯಿತು ಅಂದರೆ ನಿಮ್ಮನ್ನ ಕಟ್ಟಾಕ್ದಂಗೆ ಆಗ್ತಿತ್ತು. ಎಸ್, ಕಾಣುತ್ತಲ್ಲ ಇವಾಗ ನಿಮಗೆ. ಲಸ್ಟ್, ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್, ಈಗೋ, ದುರಹಂಕಾರ, ಒಂಥರ ರಾಕ್ಷಸರು ಥರ ಆಗ್ಬಿಡ್ತಾಯಿದ್ರೆ ನೀವು. ಅದಕ್ಕೆ ಕೃಷ್ಣ ಅದನ್ನು ಕಳಿಸಿದ್ದು, ಬೇಡ ನೀನು ಹೋಗು ಅಂತ. ಒಳ್ಳೇದಾಯಿತು. ಓ ಮೈ ಗಾಡ್, ದ ಜಡ್ಜ್ಮೆಂಟ್. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಿಮ್ಮ ಮನಸ್ಸಿನಲ್ಲಿ ಏನೇ ಪ್ರಶ್ನೆ ಇದ್ದರೂ ಅದಕ್ಕೆ ಉತ್ತರ ಎಸ್ ಅಂತ ಇದೆ. ಬ್ಲಡ್ ಲೈನೇ ಹೀಲ್ ಮಾಡೋವಂಥ ಶಕ್ತಿ ಇದೆ ನಿಮಗೆ. ತುಂಬ ಥ್ಯಾಂಕ್ ಯು ನನಗೆ ಈ ಥರ ಒಂದು ರೀಡಿಂಗ್ ಮಾಡೋಕ್ಕೆ ನನಗೆ ಚಾನ್ಸ್ ಕೊಟ್ಟೋದಕ್ಕೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಹೇಳಿ. ಫ್ಲೂಟ್ ಜೊತೆ ಕನೆಕ್ಟ್ ಆಗಿ, ಫ್ಲೂಟ್ ಮ್ಯೂಸಿಕ್ಕು, ಅಥವಾ ನಿಮ್ಮ ಮನೆಯಲ್ಲಿ ಒಂದು ಫ್ಲೂಟ್ ತನ್ನಿ. ಬಾರ್ಸೋಕ್ಕೆ ಬರಲ್ವಾ, ಪರವಾಗಿಲ್ಲ, ಬಟ್ ಸುಮ್ಮನೆ ಗಾಳಿ ನಿಮ್ಮ ಬ್ರೆತ್ ಅದ್ರೊಳಗಡೆ ಹೋದ್ರೂ ಕೂಡ ನಿಮ್ಗದು ಕನೆಕ್ಟ್ ಆಗುತ್ತೆ. ಓಕೆ, ನಿಮ್ದೇನೇ ಕ್ವೆಶನ್ ಇದ್ದರೂ ಆಯಿತಾ, ಏನೇ ಕ್ವೆಶನ್ ಇದ್ದರೂ ಎಲ್ಲ ಪ್ರಶ್ನೆಗೂ ಆನ್ಸರ್ ಎಸ್. ಆನ್ಸರ್ ಈಸ್ ಎಸ್, 100% ಎಸ್. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಹೇಗೆ ಅನಿಸ್ತು ಅಂತ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಅಥವಾ ಒಂದು ಲೈಕ್ ಮಾಡಿ ಹೇಳಿ, ನನಗೆ ಅರ್ಥ ಆಗುತ್ತೆ. ಸೊ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮಗೆಲ್ರಿಗೂ ಒಳ್ಳೆಯದಾಗುತ್ತೆ. ಹೋಗಿದ್ದೇ ಒಳ್ಳೆಯದಾಯಿತು, ಬರೋ ಬ್ಲೆಸ್ಸಿಂಗ್ಸ್ ನೋಡಿ ಹೆಂಗಿದೆ. ಈ 4 ಇದೊಂದು ಕಾರ್ಡ್. ಸೊ ಕೃಷ್ಣನಿಗೆ ಥ್ಯಾಂಕ್ ಯು ಅಂತ ಹೇಳಿ, ನಾನು ಜೈ ಶ್ರೀ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಒಳ್ಳೆಯದಾಗಲಿ. ನೀಲಿ ಕೃಷ್ಣ, ನಾನು ಹೇಳ್ತೀನಿ, ನೀಲಿ ಕೃಷ್ಣನ ಫೋಟೋ ಮರಿಬೇಡಿ. ಆಮೇಲೆ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಏನು ಹೆದರ್ಕೊಬೇಡಿ. ಎಕ್ಸ್ಪ್ಯಾನ್ಷನ್ ಇದೆ, ಸಕ್ಸಸ್ ಇದೆ, ಇನ್ಕಮ್, ಕರಿಯರ್ ವೈಸ್ ಇನ್ಕಮ್ ಮನೆಗೆ ಬರೋದು ತುಂಬ ಇದೆ. ಒಂದ್ರ ಮೇಲೆ ಒಂದು ಆಪರ್ಚುನಿಟಿ ಬರುತ್ತೆ. ಅಂದರೆ ಎಲ್ಲ ಉಪಯೋಗ ಮಾಡಿ ನೀವು ಗೆಲ್ತೀರ. ನಿಮ್ದೇನೇ ಪ್ರಶ್ನೆ ಇದ್ದರೂ ಆನ್ಸರ್ ಎಸ್. ಸ್ವಲ್ಪ ನಿಮ್ಮ ಥ್ರೋಟ್ ಚಕ್ರ ಓಪನ್ ಮಾಡಿ ನೀವು ಮಾತಾಡಬೇಕು. ಓಕೆ, ವಾದ ವಿವಾದ ಥರ ಅಲ್ಲ, ಕೆಲಸ ಒಂದು ಅವಕಾಶ ಅಂತ ಬಂದಾಗ ಏನೇ ಕೇಳಿ ಆರಾಮಾಗಿರಿ. ಬಿಕಾಸ್ ನಿಮ್ಗೆ ಆ ಟೈಮಲ್ಲಿ ಕೃಷ್ಣ ಗೈಡ್ ಮಾಡ್ತಾನೆ. ನಾನು ಏನು ಹೇಳೋದೇ ಬೇಡ, ನಿಮ್ಗೆ ಆ ಟೈಮಲ್ಲಿ ಕೃಷ್ಣ ಗೈಡ್ ಮಾಡೇ ಮಾಡ್ತಾನೆ. ಬಿಕಾಸ್ ಕೃಷ್ಣ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ, ಹೋಗಿದ್ದೇ ಒಳ್ಳೆಯದಾಯಿತು, ಇದಕ್ಕಿಂತ ಚೆನ್ನಾಗಿರೋದು ನಾನು ಕೊಡಿಸ್ತೇನೆ ಅಂತ. ಆ ಟೈಮ್ ಬಂದಾಗ ನಿಮಗೆ ಕೃಷ್ಣ ಮಾಡೇ ಮಾಡಿಸ್ತಾನೆ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಹೀಗೆ ಚೆನ್ನಾಗಿರಿ, ತುಂಬ ಚೆನ್ನಾಗಿರ್ತೀರ ನೀವು. ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಜೈ ಶ್ರೀ ಕೃಷ್ಣ, ನಮಸ್ಕಾರ, ಬಾಯ್, ಥ್ಯಾಂಕ್ ಯು ಸೋ ಮಚ್.